ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ವ್ಯಕ್ತಿಯನ್ನು ನೀವು ಹುಡುಕುತ್ತಿದ್ದರೆ ಕನ್ನಡಿಯಲ್ಲಿ ನೋಡಿ. ನಿಮಗಿಂತ ಹೆಚ್ಚಾಗಿ ನೀವು ನಿಮ್ಮನ್ನು ಕಂಡುಕೊಳ್ಳುವಿರಿ. ಯಾರೂ ನಿಮ್ಮನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮನ್ನು ಹೊಗಳಿಕೊಳ್ಳಿ, ಏಕೆಂದರೆ ಇಡೀ ಜಗತ್ತು ಕೆಟ್ಟದ್ದನ್ನು ಮಾಡಲು ಅಸ್ತಿತ್ವದಲ್ಲಿದೆ. ಕೋಪವು ಒಂದು ಆಮ್ಲವಾಗಿದ್ದು, ಅದು ಸುರಿದ ವಸ್ತುವಿಗೆ ಹಾನಿ ಮಾಡುವುದಿಲ್ಲ, ಅದು ಸಂಗ್ರಹವಾಗಿರುವ ಪಾತ್ರೆಗಿಂತ ಹೆಚ್ಚು. ಜೀವನದ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದು ನೀವು ಇತರರನ್ನು ತೂಗಲು ಬಳಸುವ ತಕ್ಕಡಿಯಾಗಿದೆ. ಆದರೆ ನೀವೇ ಬಂದು ನೋಡಿ. ಬೆಳಕಿರುವಲ್ಲಿ ಅದರಲ್ಲಿ ದೀಪಗಳಿಲ್ಲ. ಜವಾಬ್ದಾರಿಗಳು ಒಬ್ಬ ವ್ಯಕ್ತಿಯನ್ನು ಅವರ ಸಮಯಕ್ಕಿಂತ ಮೊದಲು ಬೆಳೆಯುವಂತೆ ಮಾಡುತ್ತದೆ. ಸಮಯವು ನಮಗೆ ಹೆಚ್ಚು ಪ್ರಿಯವಾದದ್ದು, ಆದರೆ ನಾವು ಅದನ್ನು ಹೆಚ್ಚು ದುರುಪಯೋಗಪಡಿಸಿಕೊಳ್ಳುತ್ತವೆ. ಅದನ್ನು ಒಪ್ಪಿಕೊಳ್ಳದ ವ್ಯಕ್ತಿಯಿಂದ ದೂರವಿರುವುದು ಉತ್ತಮ. ಶುದ್ಧ ಹೃದಯ ಹೊಂದಿರುವವರು ತಪ್ಪು ಎಂದು ಜಗತ್ತು ಸಾಬೀತುಪಡಿಸುತ್ತದೆ. ನೀವು ಜೀವನದಲ್ಲಿ ಕಲಿಯಬಹುದಾದ ಅತ್ಯುತ್ತಮ ಪಾಠವೆಂದರೆ ಶಾಂತವಾಗಿರುವುದು ಹೇಗೆ ಎಂಬುದು. ನಿಮ್ಮ ಕನಸುಗಳನ್ನು ಅನುಸರಿಸಲು ಧೈರ್ಯವನ್ನು ಹೊಂದಿರಿ, ಮತ್ತು ಪ್ರತಿ ಕನಸು ನನಸಾಗಬಹುದು. ಸಮಸ್ಯೆಗಳನ್ನು ಎದುರಿಸುವಾಗ ಜೀವನದಲ್ಲಿ ಎಂದಿಗೂ ಬಿಟ್ಟುಕೊಡಬೇಡಿ. ಯಾರಿಗೆ ತಿಳಿದಿದೆ, ಈ ಸಮಸ್ಯೆಯೊಳಗೆ ನಿಮಗೆ ಉತ್ತಮ ಆರಂಭವಿರಬಹುದು. ದೊಡ್ಡ ಸಂಕಟವಿದ್ದರೆ ದೊಡ್ಡ ಯಶಸ್ಸು ಇರುತ್ತದೆ. ಒಳಗೆ ಕ್ಷಮೆ ಹೊರಹೊಮ್ಮುತ್ತದೆ ಮತ್ತು ಒಳಗೆ ಕೋಪ ಹೊರಹೊಮ್ಮುತ್ತದೆ. ಕೋಪವಿದ್ದರೆ ಒಳಗೆ ಪ್ರಾರ್ಥನೆ ಹೊರಹೊಮ್ಮುತ್ತದೆ ಮತ್ತು ಒಳಗೆ ದ್ವೇಷ ಹೊರಹೊಮ್ಮುತ್ತದೆ. ಆದ್ದರಿಂದ ಏನಾದರೂ ಹೊರಬಂದಾಗ ಇತರರನ್ನು ದೂಷಿಸಬೇಡಿ. ಭರವಸೆ ಮತ್ತು ನಂಬಿಕೆ ಎಂದಿಗೂ ತಪ್ಪಲ್ಲ. ಯಾರಲ್ಲಿ ಆಶಿಸಬೇಕು ಮತ್ತು ಯಾರನ್ನು ನಂಬಬೇಕು ಎಂಬುದನ್ನು ನಿರ್ಧರಿಸುವುದು ನಮ್ಮದಾಗಿದೆ. ನಿಮಗೆ ಸುಂದರವಾದ ಆಲೋಚನೆಗಳಿದ್ದರೆ ನೀವು ಕಥೆಯನ್ನು ಸಹ ಕಾಣಬಹುದು, ಏಕೆಂದರೆ ಮುಖದ ಸೌಂದರ್ಯವು ವಯಸ್ಸಾದಂತೆ ಮಸುಗಾಗುತ್ತದೆ. ಆದರೆ ಆಲೋಚನೆಗಳು, ಈ ಜೀವನದ ಸೌಂದರ್ಯವು ನಮ್ಮ ಹೃದಯದಲ್ಲಿ ಯಾವಾಗಲೂ ಅಮರವಾಗಿರುತ್ತದೆ. ನಾವು ದೇವರನ್ನು ಸ್ಮರಿಸುತ್ತಾ ಯಾವುದೇ ಕೆಲಸವನ್ನು ಮಾಡಿದಾಗ ದೇವರ ಶಕ್ತಿಗಳು ನಮಗೆ ಸಹಾಯ ಮಾಡುತ್ತವೆ ಮತ್ತು ನಮ್ಮ ಯಶಸ್ಸು ಖಚಿತ. ನಿಮ್ಮ ಪರಿಸ್ಥಿತಿಯನ್ನು ದೇವರಿಗೆ ಒಪ್ಪಿಸಿ, ಏಕೆಂದರೆ ಅವನು ನೀವು ಜೀವಿತಾವಧಿಯಲ್ಲಿ ಮಾಡುವುದಕ್ಕಿಂತ ಒಂದೇ ಕ್ಷಣದಲ್ಲಿ ಹೆಚ್ಚಿನದನ್ನು ಮಾಡಬಹುದು. ದೇವರು ಅವನಿಗೆ ವಿಶೇಷವಾದವರನ್ನು ಪ್ರೀತಿಸುತ್ತಾನೆ. ಯಾರನ್ನು ಅವನು ವಿಶೇಷವಾಗಿಸಲು ಬಯಸುತ್ತಾನೋ ಅವರನ್ನು ಅವನು ಯಾವಾಗಲೂ ವಿಫಲನನ್ನಾಗಿ ಮಾಡುತ್ತಾನೆ. ಅವನು ಯಾವಾಗಲೂ ಅವರ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾನೆ. ನೀವು ಸೋತರೆ ನೀವು ದೇವರು ಮುಂದೆ ಕೊಂಡೊಯ್ಯಲು ಬಯಸುವ ವಿಶೇಷ ಜನರಲ್ಲಿ ಒಬ್ಬರು ಎಂಬುದಕ್ಕೆ ಇದು ದೇವರಿಂದ ಬಂದ ದೊಡ್ಡ ಸಂಕೇತವಾಗಿದೆ. ನೀವು ಎಷ್ಟೇ ಪ್ರೀತಿ ಗೌರವವನ್ನು ನೀಡಿದರೂ ಅವರು ಇನ್ನೂ ನಿಮಗೆ ದ್ರೋಹ ಮಾಡುತ್ತಾರೆ, ಏಕೆಂದರೆ ನಿಮ್ಮ ಸ್ವಭಾವ ಎಂದಿಗೂ ಬದಲಾಗುವುದಿಲ್ಲ. ನೀವು ಆಯ್ಕೆಯಿಂದ ಹೆಂಡತಿಯನ್ನು ಪಡೆಯುತ್ತೀರಿ, ಆದರೆ ನೀವು ಸದ್ಗುಣದಿಂದ ಪೋಷಕರನ್ನು ಪಡೆಯುತ್ತೀರಿ. ಯಾರ ನಂಬಿಕೆ ಕಾಲದೊಂದಿಗೆ ಬದಲಾಗಬಹುದು, ಆದರೆ ನಿಮ್ಮ ಸಮಯ ಸರಿಯಾಗಿದ್ದಾಗಲೂ ನಿಮ್ಮ ಮೇಲೆ ನಂಬಿಕೆ ಇರುವವರನ್ನು ಯಾವಾಗಲೂ ನಂಬಿ. ಸಂಬಂಧಗಳು ಎಷ್ಟೇ ಕಠಿಣವಾಗಿದ್ದರೂ ತಾಳ್ಮೆ ಬಲವಾಗಿರಬೇಕು, ಅಸಹಾಯಕವಾಗಿರಬಾರದು. ಇದು ಮುಖ್ಯ, ಏಕೆಂದರೆ ಯಾವಾಗಲೂ ಇದನ್ನು ನೆನಪಿಡಿ: ತಾಯಿಯ ತತ್ವ ಮತ್ತು ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದು ದೇವರು ಸ್ವತಃ ಬಯಸುವ ಪೂಜೆ. ಸಂತೋಷವು ನಮ್ಮ ಅಹಂಕಾರದ ಪರೀಕ್ಷೆ, ದುಃಖವು ನಮ್ಮ ತಾಳ್ಮೆಯ ಪರೀಕ್ಷೆ. ಎರಡೂ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದರ ಮೂಲಕ ಮಾತ್ರ ನಮ್ಮ ಜೀವನವು ಸಫಲವಾಗುತ್ತದೆ. ಪ್ರೀತಿ ಮತ್ತು ಗೌರವವು ನೀವು ಎಲ್ಲರಿಗೂ ನೀಡಿದರೆ ಮೂಕರು ಸಹ ಮೌನವಾಗುತ್ತಾರೆ. ಒಂದು ದಿನ ನೀವು ನಿಮ್ಮದನ್ನು ಕಂಡುಕೊಳ್ಳುವಿರಿ. ಆ ದಿನದ ಮೌಲ್ಯವನ್ನು ನೀವು ಅರ್ಥಮಾಡಿಕೊಂಡ ನಂತರ ನೀವು ಎಷ್ಟೇ ಹೊಗಳಿಕೆ ಅಥವಾ ಟೀಕೆಗಳನ್ನು ನೀಡಿದರೂ ಇಡೀ ಜಗತ್ತು ಬಳಲುತ್ತದೆ. ದುಃಖಕ್ಕಿಂತ ಯೋಗ್ಯವಾದ ಸ್ನೇಹಿತ ಯಾರೂ ಇಲ್ಲ, ಏಕೆಂದರೆ ಅದು ಒಬ್ಬ ವ್ಯಕ್ತಿಗೆ ದೇವರನ್ನು ನೆನಪಿಸುವ ದುಃಖವಾಗಿದೆ. ಒಳ್ಳೆಯ ವ್ಯಕ್ತಿಯನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಒಳ್ಳೆಯ ಹೃದಯ ಬೇಕು, ಒಳ್ಳೆಯ ಮನಸ್ಸಲ್ಲ. ಏಕೆಂದರೆ ಮನಸ್ಸು ಯಾವಾಗಲೂ ರಕ್ಷಿಸುತ್ತದೆ ಮತ್ತು ಹೃದಯ ಯಾವಾಗಲೂ ಪ್ರೀತಿಸುತ್ತದೆ. ಸತ್ಯವು ಗೋಚರಿಸುತ್ತದೆ. ಸುಳ್ಳು ಹೇಳಲು ಒಗ್ಗಟವಾಗಿರುವವರಿಗೆ ಮಾತ್ರ ಅದು ಕಹಿಯಾಗಿರುತ್ತದೆ. ಪ್ರತಿಯೊಂದು ಅನುಭವವೂ ಏನನ್ನು ಕಲಿಸುತ್ತದೆ. ಅನುಭವ ಮುಖ್ಯ. ನಮ್ಮ ತಪ್ಪುಗಳಿಂದ ನಾವು ಕಲಿಯಬಹುದು. ಕಿವಿಯೊಳಗೆ ಹೋಗುವುದು ಒಂದು ಸಂಬಂಧವನ್ನೇ ಕೊಲ್ಲಬಹುದು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಮಸ್ಯೆಗಳಿರುತ್ತವೆ, ಆದರೆ ಒಬ್ಬ ವ್ಯಕ್ತಿ ತಮ್ಮ ಸ್ವಂತ ಸಮಸ್ಯೆಗಳೇ ದೊಡ್ಡ ಸಮಸ್ಯೆ ಎಂದು ಅರ್ಥಮಾಡಿಕೊಳ್ಳುತ್ತಾನೆ. ಇದು ಕಹಿ ಆದರೆ ನಿಜ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ತಮ್ಮ ಪ್ರಿಯಪಾತ್ರಗಳಿಂದ ದ್ರೋಹಕ್ಕೊಳಗಾದಾಗ ಪರಿಷ್ಕೃತವಾಗುತ್ತದೆ.
ಯಾರಾದರೂ ನಿಮ್ಮಿಂದ ಏನಾದರೂ ಕೇಳಿದರೆ ನೀವು ಅದನ್ನು ಅವರಿಗೆ ನೀಡಿ, ಏಕೆಂದರೆ ದೇವರು ನಿಮ್ಮನ್ನು ಭಿಕ್ಷುತರಲ್ಲ, ಕೊಡುವವರಲ್ಲಿ ಇಟ್ಟಿದ್ದಾನೆ. ಯಾರಾದರೂ ಕಷ್ಟದ ಸಮಯದಲ್ಲಿ ಸಲಹೆ ಕೇಳಿದರೆ ನೀವು ಸಲಹೆ ಜೊತೆಗೆ ಬೆಂಬಲವನ್ನು ನೀಡಬೇಕು, ಏಕೆಂದರೆ ಸಲಹೆ ನೀವು ತಪ್ಪಾಗಿರಬಹುದು, ಆದರೆ ಬೆಂಬಲ ಎಂದಿಗೂ ತಪ್ಪಲ್ಲ. ನೀವು ಜೀವನದಲ್ಲಿ ಶಾಂತಿ ಬಯಸಿದರೆ ಜನರೊಂದಿಗೆ ಹೆಚ್ಚು ಅಟ್ಯಾಚ್ ಮಾಡುವುದನ್ನು ನಿಲ್ಲಿಸಿ, ಏಕೆಂದರೆ ಜೀವನವು ಮುಂದುವರಿಯುವುದರ ಬಗ್ಗೆ, ನಿಲ್ಲುವುದರ ಬಗ್ಗೆಯಲ್ಲ. ಶಕ್ತಿಯ ಕೊರತೆಯಿದ್ದರೂ ತನ್ನ ತಾಯಿಯಿಂದ ಸೋಲನ್ನು ಸ್ವೀಕರಿಸದ ವ್ಯಕ್ತಿಯನ್ನು ಪ್ರಪಂಚವು ಪ್ರೀತಿಸುತ್ತದೆ. ನಂಬಿಕೆಯು ಜಗತ್ತಿನಲ್ಲಿ ಅತ್ಯಂತ ಸುಲಭವಾದ ವಿಷಯ, ಆದರೆ ಅದು ಅತ್ಯಂತ ಕಠಿಣವಾದ ವಿಷಯ. ನಂಬಿಕೆಯನ್ನು ಬೆಳೆಸಲು ಕಷ್ಟ, ಆದರೆ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಇನ್ನೂ ಕಷ್ಟ. ನಾವು ಏನಾದರೂ ಸಾಧಿಸಿದ್ದೇವೆ ಎಂದು ಭಾವಿಸಿದಾಗ ಹೆಮ್ಮೆ ಬರುತ್ತದೆ. ನಾವು ಏನಾದರೂ ಮಾಡಿದ್ದೇವೆ ಎಂದು ಜಗತ್ತು ನಂಬಿದಾಗ ನಮಗೆ ಗೌರವ ಸಿಗುತ್ತದೆ. ಜನರು ನಿಮ್ಮನ್ನು ಹೊಗಳಿದಾಗ ಅದರಲ್ಲಿ ಸುಳ್ಳನ್ನು ಕಂಡುಕೊಳ್ಳಿ. ಅವರು ಟೀಕಿಸಿದರೆ ಸತ್ಯವನ್ನು ಹುಡುಕಿ. ನೀವು ಕೋಪಿತರಾದಾಗ ಕೂಗಲು ಶಕ್ತಿ ಬೇಕಾಗಿಲ್ಲ, ಆದರೆ ನೀವು ಕೋಪಿತರಾದಾಗ ಮೌನವಾಗಿರಲು ಸಾಕಷ್ಟು ಶಕ್ತಿ ಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಟೀಕೆ ಮತ್ತು ಹೊಗಳಿಕೆ ಎರಡನ್ನೂ ಸ್ವೀಕರಿಸಿ, ಏಕೆಂದರೆ ಹೂವು ಕೂಡ ಮಳೆ ಮತ್ತು ಬಿಸಿಲು ಎರಡನ್ನೂ ಪಡೆದಾಗ ಭಲ್ಲಾಗಿ ಬೆಳೆಯುತ್ತದೆ. ನೀವು ಯಾರಿಗಾದರೂ ಏನಾದರೂ ನೀಡಬೇಕಾದರೆ ಅವರಿಗೆ ಒಳ್ಳೆಯದನ್ನು ನೀಡಿ, ಏಕೆಂದರೆ ನೀವು ಎಲ್ಲವನ್ನೂ ಹಿಂತಿರುಗಿಸಬಹುದು, ಆದರೆ ನೀವು ನೀಡಿದ ಒಳ್ಳೆಯ ಸಮಯವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ದೇವರು ಒಳ್ಳೆಯ ಜನರನ್ನು ಬಹಳಷ್ಟು ಪರೀಕ್ಷಿಸುತ್ತಾನೆ, ಆದರೆ ಅವನು ಕೈಬಿಡುವುದಿಲ್ಲ. ಮತ್ತು ಕೆಟ್ಟ ಜನರು, ದೇವರು ಬಹಳಷ್ಟು ಕೊಡುತ್ತಾನೆ, ಆದರೆ ಅವರನ್ನು ಸಪೋರ್ಟ್ ಮಾಡುವುದಿಲ್ಲ. ನೀವು ಸಂತೋಷಕ್ಕಾಗಿ ಶ್ರಮಿಸಿದರೆ ನಿಮಗೆ ಸಂತೋಷ ಸಿಗುವುದಿಲ್ಲ, ಆದರೆ ನೀವು ಸಂತೋಷದಿಂದ ಶ್ರಮಿಸಿದರೆ ನಿಮಗೆ ಸಂತೋಷ ಸಿಗುತ್ತದೆ. ನೀವು ಚಿನ್ನ ಗಳಿಸಿದರೆ ವಸ್ತುಗಳು ಮನೆಗೆ ಬರುತ್ತವೆ, ಆದರೆ ನೀವು ಯಾರದ್ದಾದರೂ ಆಶೀರ್ವಾದವನ್ನು ಗಳಿಸಿದರೆ ಸಂಪತ್ತು, ಸಂತೋಷ, ಆರೋಗ್ಯ ಮತ್ತು ಪ್ರೀತಿಯ ಜೊತೆಗೆ ಸಹನೆಯೂ ಸಹ ಬರುತ್ತದೆ. ಯಾವುದೇ ವ್ಯಕ್ತಿಯ ಸಹನೆಯು ವಿಸ್ತರಿಸಿದ ತಂತಿಯಂತೆ, ಅದರ ಮಿತಿಗಳನ್ನು ಮೀರಿ ಎಳೆದರೆ ಅದು ಮುರಿಯುತ್ತದೆ. ಅದು ಯಾವಾಗಲೂ ಬದಲಾಗುವ ವ್ಯಕ್ತಿಯ ಸ್ವಭಾವದಲ್ಲಿದೆ. ಅದು ಸಮಯವಾಗಲಿ ಅಥವಾ ವ್ಯಕ್ತಿಯಾಗಲಿ, ಅದು ಎಂದಿಗೂ ಯಾರಿಗೂ ಸೇರಲು ಸಾಧ್ಯವಿಲ್ಲ. ಆಸೆಪಡುವುದನ್ನು ಕಲಿಯಿರಿ. ಬರೆಯುವ ಮೊದಲು ಅರ್ಥಮಾಡಿಕೊಳ್ಳಲು ಕಲಿಯಿರಿ. ಊಹಿಸುವ ಮೊದಲು ಪ್ರಯತ್ನಿಸಲು ಕಲಿಯಿರಿ. ಸಂಬಂಧಗಳು ಮಾಡುವ ಮೊದಲು ಉಳಿಸಿಕೊಳ್ಳಲು ಕಲಿಯಿರಿ. ನೀವು ಕಡಿಮೆ ಮಾತನಾಡಿದಷ್ಟು ನಿಮ್ಮ ಮಾತುಗಳು ಹೆಚ್ಚು ಮೌಲ್ಯವಾಗುತ್ತವೆ. ಶ್ರೀಕೃಷ್ಣ ಹೇಳುತ್ತಾನೆ, ನೀವು ಕಾಲದ ವಿನಾಶವನ್ನು ಎದುರಿಸುತ್ತಿದ್ದೀರಿ ಎಂದರೆ ಚಿಂತಿಸಬೇಡಿ, ನೀವು ಸುಧಾರಿಸುತ್ತಿದ್ದೀರಿ. ನೀವು ಏನನ್ನೋ ಕಳೆದುಕೊಂಡಿದ್ದೀರಿ ಎಂದು ಭಾವಿಸುತ್ತಿದ್ದೀರಿ, ಇಲ್ಲವಲ್ಲ. ಗಂಗಾ ನದಿಯಲ್ಲಿ ಎಂದಿಗೂ ಇಷ್ಟನ್ನು ಜನದಂಡಿ ಇರುವುದಿಲ್ಲ. ಪ್ರೀತಿ ಎಂದಿಗೂ ತಮ್ಮ ಸ್ವಂತ ಬೇಕೆಗಳನ್ನು ಪೂರೈಸುವುದರ ಬಗ್ಗೆಯಲ್ಲ. ಪ್ರೀತಿ ಎಂದರೆ ಯಾವಾಗಲೂ ಸಂತೋಷ ಮತ್ತು ದುಃಖದಲ್ಲಿ ಪರಸ್ಪರವಿರುವುದು ಮತ್ತು ಪರಸ್ಪರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು. ನಿಮಗೆ ಯಾವುದೇ ಶತ್ರುಗಳು ಇಲ್ಲವಿದ್ದರೆ ಆ ಸ್ಥಳಗಳಲ್ಲಿಯೂ ನೀವು ಮೌನವಾಗಿದ್ದೀರಿ ಎಂದರ್ಥ. ಮಾತನಾಡುವುದು ಬಹಳ ಮುಖ್ಯವಾಗಿತ್ತು. ನೀವು ಜೀವನದಲ್ಲಿ ಮುಂದುವರಿಯಲು ಬಯಸಿದರೆ ಜಗಳವಿರುತ್ತದೆ, ಏಕೆಂದರೆ ಹೆಚ್ಚಿನ ಜನರ ಮಾತುಗಳು ನಿರಾಶಾಜನಕವಾಗಿರುತ್ತವೆ ಮತ್ತು ಮರೆಯಲು ಕಷ್ಟ. ನೀವು ಮಾತನಾಡುವ ಮೊದಲು ಯೋಚಿಸಿ, ಏಕೆಂದರೆ ಮಾತನಾಡಿದ ನಂತರ ನೀವು ಯೋಚಿಸದಕ್ಕೆ ವಿಷಾದಿಸುತ್ತೀರಿ. ಮುಂದುವರಿಯುವ ವ್ಯಕ್ತಿ ತನ್ನ ಭರವಸೆಗಳನ್ನು ನೆರವೇರಿಸುವುದಲ್ಲಿ ಎಂದಿಗೂ ವಿಫಲನಾಗುವುದಿಲ್ಲ, ಮತ್ತು ಇತರರನ್ನು ಶ್ರೇಷ್ಠರೆಂದು ಗುರುತಿಸುವ ವ್ಯಕ್ತಿ ಎಂದಿಗೂ ಮುಂದುವರಿಯಲು ಸಾಧ್ಯವಿಲ್ಲ. ದೇವರಿಂದ ಬರುವ ಪ್ರೀತಿಯ ಆನಂದವು ಜಗತ್ತಿನ ಭ್ರಮೆಗೆ ಸಮಾನವಲ್ಲ. ನಗಲು ಸಮಯವಿಲ್ಲ. ಜನರು ಮನೆ ಬದಲಾಯಿಸುತ್ತಾರೆ, ಬಟ್ಟೆ ಬದಲಾಯಿಸುತ್ತಾರೆ, ಸಂಬಂಧಗಳನ್ನು ಬದಲಾಯಿಸುತ್ತಾರೆ, ಸ್ನೇಹಿತರನ್ನು ಬದಲಾಯಿಸುತ್ತಾರೆ, ಪ್ರೀತಿ ಬದಲಾಯಿಸುತ್ತಾರೆ. ಹೀಗಿದ್ದರೂ ಅವರು ಇನ್ನೂ ಅತೃಪ್ತರಾಗಿದ್ದಾರೆ. ಏಕೆ ಅವರು ನಿರಾಮವಿದ್ದಾರೆ? ಏಕೆಂದರೆ ಅವರು ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವುದಿಲ್ಲ. ಧರ್ಮಗ್ರಂಥಗಳು ದೇಹವನ್ನು ಮಾತ್ರ ಗಾಯಪಡಿಸುತ್ತವೆ, ಆದರೆ ಮಾತುಗಳು ಆತ್ಮವನ್ನು ಸಹ ಗಾಯಪಡಿಸುತ್ತವೆ. ಜೀವನವು ಆಶ್ಚರ್ಯಗಳು ಮತ್ತು ತೊಂದರೆಗಳನ್ನು ತರುತ್ತದೆ, ಆದರೆ ಎಲ್ಲವೂ ಒಳ್ಳೆಯದು. ದೇವರು ದಯಾಳುವಾಗಿದ್ದಾಗ ನಿಮ್ಮ ಕನಸುಗಳು ಏಕೆ ನನಸಾಗುವುದಿಲ್ಲ ಎಂದು ಆಶ್ಚರ್ಯಪಡಬೇಡಿ. ಧೈರ್ಯಶಾಲಿಗಳ ಉದ್ದೇಶಗಳು ಎಂದಿಗೂ ನನಸಾಗುವುದಿಲ್ಲ. ಒಬ್ಬ ವ್ಯಕ್ತಿಗೆ ಒಳ್ಳೆಯ ಕಾರ್ಯಗಳಿದ್ದರೆ ಅವನ ಜೀವನದಲ್ಲಿ ಎಂದಿಗೂ ಕತ್ತಲೆ ಇರುವುದಿಲ್ಲ. ಯಾರಾದರೂ ನಿಮ್ಮನ್ನು ಮುನ್ನಡೆಸಲು ಇದ್ದರೆ ದೀಪದ ಬೆಳಕು ಕೂಡ ಸೂರ್ಯನಂತೆ ಕೆಲಸ ಮಾಡುತ್ತದೆ. ಕೆಟ್ಟದ್ದನ್ನು ತಪ್ಪಿಸಿ ಬದುಕಲು, ಒಳ್ಳೆಯತನವನ್ನು ಬೆಳೆಸಿಕೊಳ್ಳಲು ಮತ್ತು ನಿಮ್ಮ ಮನಸ್ಸನ್ನು ಒಳ್ಳೆಯ ಆಲೋಚನೆಗಳಿಂದ ತುಂಬಿಸಲು
ಜನರನ್ನು ಅವರು ಇರುವಂತೆಯೇ ಸ್ವೀಕರಿಸಿ. ಅವರನ್ನು ಸ್ವೀಕರಿಸಲು ಪ್ರಯತ್ನಿಸಿ. ಅವರು ನಿಮ್ಮ ಇಚ್ಛೆಯಂತೆ ಇರಬೇಕೆಂದು ನಿರೀಕ್ಷಿಸಬೇಡಿ ಅಥವಾ ಬಯಸಬೇಡಿ. ಭೂತಕಾಲದ ಬಗ್ಗೆ ವಿಷಾದಿಸುತ್ತಾ ಮತ್ತು ನಾಳೆಯ ಬಗ್ಗೆ ಚಿಂತಿಸುತ್ತಾ ಇಬ್ಬರು ಕಳ್ಳಲು ಇಂದಿನ ಸೌಂದರ್ಯವನ್ನು ನಮ್ಮಿಂದ ಕಸಿದುಕೊಳ್ಳುತ್ತಾರೆ. ಆಸೆಗಳಿಂದಾಗಿ ಜೀವನ ಕಳೆದು ಹೋದರೆ ಅದು ಸಾವು, ಮತ್ತು ನಾವು ಜೀವಂತವಾಗಿರುವಾಗ ಆಸೆಗಳು ಉಳಿಯುತ್ತವೆ. ಮಾನವ ನಡವಳಿಕೆಯಲ್ಲಿ ಸ್ವಾರ್ಥವು ಅಂತರ್ಗತವಾಗಿರುತ್ತದೆ. ಮಳೆ ನಿಂತಿದೆ ಎಂದು ತಿಳಿದ ನಂತರ ಛತ್ರಿ ಕೂಡ ಅದನ್ನು ನಂದಿಸುತ್ತದೆ. ನಂಬಿಕೆ ಇಡುವುದರಲ್ಲಿ ಎಚ್ಚರಿಕೆಯೂ ಅಗತ್ಯವೆಂದು ತೋರುತ್ತದೆ. ಒಂಟಿಯಾಗಿ ನಡೆಯುವ ಜನರು ದುರಹಂಕಾರಿಗಳಲ್ಲ. ವಾಸ್ತವವಾಗಿ ಅವರು ಪ್ರತಿಯೊಂದು ಕೆಲಸದಲ್ಲೂ ಸಾಕು. ನೀವು ಸರಿಯಾಗಿದ್ದಾಗ ಯಾರೂ ನೆನಪಿಸಿಕೊಳ್ಳುವುದಿಲ್ಲ, ಆದರೆ ನೀವು ತಪ್ಪು ಮಾಡಿದಾಗ ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ದೃಷ್ಟಿಯಲ್ಲಿ ಸರಿಯಾಗಿರಬೇಕು. ಆದ್ದರಿಂದ ದೇವರ ಬಗ್ಗೆಯೂ ಅತೃಪ್ತನಾಗಿರುವ ವ್ಯಕ್ತಿಗೆ ಅವನು ನಿಮ್ಮ ಸುಳ್ಳನ್ನು ನಂಬಿದರೂ ಸಹ ಎಂದಿಗೂ ಸುಳ್ಳು ಹೇಳಬೇಡಿ. ಹಲ್ಲಿನಲ್ಲಿ ವಿಷವಿಲ್ಲದ ಜಗತ್ತಿನ ಏಕೈಕ ಜೀವಿ ಮನುಷ್ಯರು. ಎಚ್ಚರಿಕೆಯಿಂದ ಹೇಳಿದ ಮಾತು ಎಂದಿಗೂ ಶಕ್ತಿಗಿಂತ ಕಡಿಮೆಯಿಲ್ಲ. ನಿಮ್ಮ ಭಾವನೆಗಳನ್ನು ಗೌರವಿಸದವರಿಗೆ ವಿದಾಯ ಹೇಳುವುದರಲ್ಲಿ ಯಾವುದೇ ಹಾನಿಯಿಲ್ಲ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯ. ನಿಮಗೆ ಯಾರೂ ಇಲ್ಲ ಎಂದು ನೀವು ಭಾವಿಸಿದಾಗ ಆಕಾಶದತ್ತ ನೋಡಿ. ಯಾವಾಗಲೂ ನಿಮ್ಮವರಾಗಿರುವವನು ಅಲ್ಲಿದ್ದಾನೆ ಮತ್ತು ಯಾವಾಗಲೂ ನಿಮ್ಮದಾಗಿಯೇ ಇರುತ್ತಾನೆ. ಭಯವು ನಿಮ್ಮ ಆತ್ಮವಿಶ್ವಾಸವನ್ನು ನಾಶ ಮಾಡಲು ಪ್ರಾರಂಭಿಸಿದರೆ ಆ ಭಯವನ್ನು ಕೊನೆಗೊಳಿಸುವುದು ಅವಶ್ಯಕ. ಯಾರಾದರೂ ಅವರ ಜೀವನ ಎಷ್ಟು ಸಂಕೀರ್ಣವಾಗಿದೆ ಎಂದು ನಿಮಗೆ ತಿಳಿಯದಿದ್ದ ಕಾರಣ ಅವರ ಮೌಲ್ಯವನ್ನು ತಪ್ಪಾಗಿ ನಿರ್ಧರಿಸಬೇಡಿ. ನೀವು ಬೆಳೆಯುವಂತೆ ನಿಮ್ಮ ಜೀವನಕ್ಕೆ ಯಾವುದೇ ಕೊಡುಗೆ ನೀಡದ ಜನರಿಗೆ ನೀವು ಪ್ರಾಮುಖ್ಯತೆ ನೀಡಿದ್ದೀರಿ ಎಂದು ನೀವು ಅರಿವುಕೊಳ್ಳಲು ಪ್ರಾರಂಭಿಸುತ್ತೀರಿ. ಒಂದು ದಿನ ನಿಮ್ಮ ಸ್ವಂತ ದುಃಖಗಳು ನಿಮ್ಮನ್ನು ಭೇಟಿ ಮಾಡಲು ಬರುತ್ತವೆ. ಆ ದಿನ ಆಶ್ಚರ್ಯಪಡಬೇಡಿ. ಹೆಮ್ಮೆ ಬಹಿರಂಗಪಡಿಸುತ್ತದೆ ನಿಮ್ಮಲ್ಲಿ ಎಷ್ಟು ಹಣವಿದೆ ಎಂದು. ಮೌಲ್ಯಗಳು ನಿಮ್ಮ ಕುಟುಂಬ ಹೇಗಿದೆ ಎಂಬುದನ್ನು ಬಹಿರಂಗಪಡಿಸುತ್ತವೆ. ಒಬ್ಬ ವ್ಯಕ್ತಿ ಹೇಗಿದ್ದಾನೆಂದು ಮುಗ್ಧತೆ ಬಹಿರಂಗಪಡಿಸುತ್ತದೆ. ಹತ್ತಿರವಾಗುವುದರ ಮೂಲಕ ನಿಸ್ವಾರ್ಥತೆ ಬಹಿರಂಗಗೊಳ್ಳುತ್ತದೆ. ದೂರವಾಗುವುದರ ಮೂಲಕ ನಿಸ್ವಾರ್ಥತೆ ಬಹಿರಂಗಗೊಳ್ಳುತ್ತದೆ. ಸಣ್ಣ ವ್ಯಕ್ತಿಯ ಜೋರಾದ ಧ್ವನಿ ಸತ್ಯವಂತ ವ್ಯಕ್ತಿಗೆ ಶಕ್ತಿಯನ್ನು ನೀಡುತ್ತದೆ, ಆದರೆ ಸತ್ಯವಂತ ವ್ಯಕ್ತಿಯ ಮೌನ ಸುಳ್ಳುಗಾರನ ಹೃದಯವನ್ನು ನಡುಗಿಸುತ್ತದೆ. ಜನರು ಕೇಳಿದಾಗ ನೀವು ಎಷ್ಟು ಗೌರವ ನೀಡಬೇಕು ಎಂದು ಲೆಕ್ಕ ಹಾಕುತ್ತಾರೆ. ನಿಮ್ಮ ಸಂತೋಷವೇ ನಿಮ್ಮ ಶತ್ರುಗಳಿಗೆ ದೊಡ್ಡ ಶಿಕ್ಷೆ. ಯಾರೂ ನೀಡಲು ಬಯಸದ ಎರಡು ವಿಷಯಗಳಿವೆ, ಒಂದು ಆಶೀರ್ವಾದ, ಇನ್ನೊಂದು ನಗು. ನೀವು ಏನಾದರೂ ಮಾಡಬೇಕಾದರೆ ಅದನ್ನು ಭೇದವಿಲ್ಲದೆ ಮಾಡಿ. ಜನಸಮೂಹ ಧೈರ್ಯವನ್ನು ನೀಡುತ್ತದೆ, ಆದರೆ ಗುರಿತನ್ನು ಶೋಧಿಸಲಾಗುತ್ತದೆ. ಒಬ್ಬ ವ್ಯಕ್ತಿಗೆ ಸಂಯಮದ ಶಕ್ತಿ ಇದ್ದರೆ ಯಾರೂ ಅವನೊಂದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ನಿಮ್ಮನ್ನು ಪ್ರೀತಿಸಿದಾಗ ಅವರು ನಿಮ್ಮ ಕೆಟ್ಟ ಗುಣಗಳನ್ನು ಮರೆತು ನಿಮ್ಮನ್ನು ದ್ವೇಷಿಸುತ್ತಾರೆ. ನಂತರ ಅವರು ನಿಮ್ಮ ಒಳ್ಳೆಯ ಗುಣಗಳನ್ನು ಮರೆತು ಬಿಡುತ್ತಾರೆ. ಯಾವುದೇ ವ್ಯಕ್ತಿಯೊಂದಿಗಿನ ಅತಿಯಾದ ಬಾಂಧವ್ಯವು ಹಾನಿಕಾರಕ, ಏಕೆಂದರೆ ಬಾಂಧವ್ಯವು ಭರವಸೆಗೆ ಕಾರಣ ಮತ್ತು ಭರವಸೆ ದುಃಖಕ್ಕೆ ಕಾರಣ. ಜನರು ತಮ್ಮ ಅರ್ಧ ಜೀವನವನ್ನು ಅಧ್ಯಯನ ಮಾಡಲು ವ್ಯರ್ಥ ಮಾಡುತ್ತಾರೆ ಮತ್ತು ಕಲಿಯಲು ಏನಿದೆ ಅದು ಪರಸ್ಪರ ಸತ್ಯವನ್ನು ತೋರಿಸುವುದು. ಶ್ರೀಕೃಷ್ಣ ಹೇಳುತ್ತಾನೆ, ನಿಮ್ಮ ನೋವಿಗೆ ಜಗತ್ತನ್ನು ದೂಷಿಸಬೇಡಿ. ದುಃಖಕ್ಕೆ ಒಂದು ಅಂತ್ಯವಿದೆ. ಹೊಸದನ್ನು ಕಲಿಯಲು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗಿಂತ ಒಳ್ಳೆಯವರು ಎಂದು ಒಪ್ಪಿಕೊಳ್ಳುವುದು ಮುಖ್ಯ. ಎಲ್ಲರೂ ಹಣ ಸಂಪಾದಿಸುತ್ತಾರೆ, ನಾವು ಆಶೀರ್ವಾದಗಳನ್ನು ಸಹ ಗಳಿಸುತ್ತೇವೆ. ಹಣ ಕೊರತೆ ಇರುವಲ್ಲಿ ಆಶೀರ್ವಾದಗಳು ವಿರಳವಾಗಿರುತ್ತವೆ. ನೀವು ಅದನ್ನು ಮಾಡುತ್ತಲೇ ಇದ್ದರೆ ನಿಮಗೆ ಅದು ಸಿಗುತ್ತದೆ. ಇಂದು ನಿಮಗೆ ಅದು ಸಿಗದಿದ್ದರೆ ನಾಳೆ ನಿಮಗೆ ಅದು ಸಿಗುತ್ತದೆ. ನೀವು ಜೀವನವನ್ನು ಸತ್ಯವಾಗಿ ನಡೆಸಿದರೆ ನೀವು ಪ್ರತಿ ಕ್ಷಣವೂ ಶಾಂತಿಯನ್ನು ಕಾಣುತ್ತೀರಿ. ಜೀವನದಲ್ಲಿ ಸಂಬಂಧಗಳ ವಾಸ್ತವಿಕತೆ ಮತ್ತು ಪ್ರಾಮುಖ್ಯತೆ ನಿಮ್ಮ ಖ್ಯಾತಿ ಮತ್ತು ನಿಮ್ಮ ಅಪಖ್ಯಾತಿ ನಿರ್ಧರಿಸುತ್ತವೆ. ಅದು ನಿಮ್ಮ ಯಶಸ್ಸು ಅಥವಾ ವೈಫಲ್ಯದಿಂದ ಬದಲಾಗುವುದಿಲ್ಲ. ನಿಮ್ಮ ಸಂಬಂಧವು ನಿಜವಾಗಿಯೂ ನಿಜವಾಗಿದ್ದರೆ ಪರಿಸ್ಥಿತಿ ಹದಗೆಡಬಹುದು, ಆದರೆ ಕಾಲಗಳು ಕಠಿಣವಾಗಿದ್ದರೂ ನಿಮ್ಮ ಸಂಬಂಧವು ಹದಗೆಡುವುದಿಲ್ಲ. ಹೆಮ್ಮೆ ಮತ್ತು ಹಸಿವು ಇವೆರಡೂ ಹೆಚ್ಚಾದಾಗ ಒಬ್ಬ ವ್ಯಕ್ತಿಯು ಪ್ರಯತ್ನಿಸಿದ ನಂತರವೂ ಯಾರನ್ನೂ ಅಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯನ್ನು ಅವನ ಮಾತು ಮತ್ತು ಒಳ್ಳೆಯ ಕೆಲಸಗಳಿಂದ ಗುರುತಿಸಲಾಗುತ್ತದೆ, ಏಕೆಂದರೆ ಗೋಡೆಗಳ ಮೇಲೆ ಅನೇಕ ಒಳ್ಳೆಯ ವಿಷಯಗಳು ಬರೆಯಲ್ಪಟ್ಟಿವೆ. ಸಮಯ ಒತ್ತಿದಾಗ ಅದು ಎಲ್ಲವನ್ನೂ ತಲೆಕೆಳಗಾಗಿ ಮಾಡುತ್ತದೆ. ಆದ್ದರಿಂದ ಎರಡರಲ್ಲಿ ಯಾವುದೂ ಉತ್ತಮವಲ್ಲ. ಅಹಂಕಾರಿಗಳಾಗಿಬೇಡಿ, ಏಕೆಂದರೆ ಕೆಟ್ಟ ಸಮಯಗಳು ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಪ್ರತಿಯೊಬ್ಬರ ಸಮಯಗಳು ಬದಲಾಗುತ್ತವೆ ಮತ್ತು ಮುಖ್ಯವಾದ ವಿಷಯವು ಸಮಯವಾಗಿದೆ. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡಿ. ಯಾರೊಬ್ಬರ ಜೀವನ ಬದಲಾಗುತ್ತದೆ, ಯಾರೊಬ್ಬರ ಹೃದಯ ಬದಲಾಗುತ್ತದೆ, ಯಾರೊಬ್ಬರ ದಿನ ಬದಲಾಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಚೆನ್ನಾಗಿದ್ದರೂ ಸಹ, ಆದರೆ ಜೀವನವನ್ನು ಆನಂದಿಸಲು ಉತ್ತಮ ಮಾನಸಿಕ ಸ್ಥಿತಿ ಅತ್ಯವಶ್ಯಕ.
ನಿಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಬೇಕಾದರೆ ಈ ಪ್ರಶ್ನೆಗಳನ್ನು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಸಂಬಂಧಗಳು ಎಂದಿಗೂ ಸಿಹಿ ಧ್ವನಿ ಅಥವಾ ಸುಂದರವಾದ ಮುಖದ ಬಗ್ಗೆ ಅಲ್ಲ. ಅವು ಸುಂದರವಾದ ಹೃದಯ ಮತ್ತು ಅಚಲವಾದ ನಂಬಿಕೆಯೊಂದಿಗೆ ಉಳಿಯುತ್ತವೆ. ಮಾಡಲು ಯೋಗ್ಯವಾದ ಏನಾದರೂ ಇದ್ದರೆ ಅದನ್ನು ನಿಮ್ಮ ತಾಯಿಯೊಂದಿಗೆ ಮಾಡಿ ಮತ್ತು ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವುದರಿಂದ ನೀವು ಯಶಸ್ಸನ್ನು ಆಚಿಸುತ್ತೀರಿ. ಈ ಆಲೋಚನೆಗಳು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಒಂದು ವಿಷಯವನ್ನು ನೆನಪಿನಲ್ಲಿಡಿ: ಬೇರೆ ಯಾರಲ್ಲೂ ಆಶ್ರಯ ಬೇಡಬೇಡಿ. ನೀವು ನೋಡುವಾಗ ನೋಡಿ, ನೀವು ಕೇಳುವಾಗ ಕೇಳಿ, ನೀವು ವರ್ತಿಸುವಾಗ ಅನುಭವಿಸಿ ಮತ್ತು ನೀವು ಯೋಚಿಸುವಾಗ ಯೋಚಿಸಿ. ಇದೇ ನಿಜವಾದ ಕ್ರಿಯೆ. ಅಸಮಾಧಾನಗೊಳ್ಳಬೇಡಿ. ಯಾರ ತಪ್ಪಿದ್ದರೂ ಸಹ ನಿಜವಾಗಿಯೂ ಪ್ರೀತಿಸುವವನು ಮಾತ್ರ ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾನೆ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಿಮಗೆ ಶುದ್ಧ ಪ್ರೀತಿ ಬೇಕು, ಬುದ್ಧಿಮತ್ತೆ ಅಲ್ಲ. ನಿಮಗೆ ಶುದ್ಧ ಹೃದಯ ಬೇಕು. ಸತ್ಯವನ್ನು ಸ್ಪಷ್ಟವಾಗಿ ಮಾತನಾಡಿ, ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸ್ವಂತ ವ್ಯಕ್ತಿಯೂ ಅರ್ಥ ಮಾಡಿಕೊಳ್ಳುತ್ತಾನೆ. ಅಪರಿಚಿತ ವ್ಯಕ್ತಿ ಹಿಂದೆ ಉಳಿಯುತ್ತಾನೆ. ಕೆಟ್ಟ ಸಮಯದಲ್ಲಿ ಅದು ಕಡಿಮೆಯಾಗುತ್ತದೆ. ನಾನು ದೇವರನ್ನು ನಂಬುತ್ತೇನೆ, ಸಮಯವನ್ನು ಅಲ್ಲ ಎಂದು ಹೇಳುತ್ತೇನೆ. ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇರುವವರು, ಅದೃಷ್ಟದ ಬಗ್ಗೆ ಎಂದಿಗೂ ಮಾತನಾಡದವರು, ತಮ್ಮ ಸಂಬಂಧಗಳಿಗೆ ಬೆಲೆ ಕೊಡದ ವ್ಯಕ್ತಿಯೊಂದಿಗೆ ಏಕಾಂತಿಯಾಗಿ ನಿಲ್ಲುವುದು ಉತ್ತಮ. ಒಂಟಿಯಾಗಿರುವುದು ಹೆಮ್ಮೆಯಲ್ಲ, ಆದರೆ ಸ್ವಾಭಿಮಾನ. ನನ್ನ ತಪ್ಪುಗಳ ಬಗ್ಗೆ ಹೇಳಿ, ಇತರರಲ್ಲ, ಏಕೆಂದರೆ ಅವುಗಳನ್ನು ಸರಿಪಡಿಸಬೇಕಾದದ್ದು ನಾನು, ಅವರಲ್ಲ. ಸಂತೋಷ ಮತ್ತು ದುಃಖದ ಮಧ್ಯೆ ಹೆಚ್ಚು ವ್ಯತ್ಯಾಸವಿಲ್ಲ. ಅದನ್ನು ತಾಯಿ ಒಪ್ಪಿಕೊಳ್ಳುತ್ತಾಳೆ. ನಾವು ಅಪ್ಪಿಕೊಳ್ಳುವುದು ಸಂತೋಷ ಮತ್ತು ನಾವು ತಿರಸ್ಕರಿಸುವುದು ದುಃಖ. ಇದು ಸ್ವೀಕಾರ ಮತ್ತು ತಿರಸ್ಕಾರದ ಆಟ. ಜೀವನವು ಆನಂದಿಸುವವರಿಗೆ ಉತ್ತಮ, ಆದರೆ ಅದನ್ನು ವಿಶ್ಲೇಷಿಸುವವರಿಗೆ ಕಷ್ಟ. ಸಂತೋಷವಾಗಿರಲು ಹೆಚ್ಚು ವೆಚ್ಚ ಮಾಡುವುದಿಲ್ಲ, ಆದರೆ ನಾವು ಇತರರಿಗೆ ಎಷ್ಟು ಸಂತೋಷವಾಗಿದ್ದೇವೆ ಎಂಬುದನ್ನು ತೋರಿಸಲು ಬಹಳ ವೆಚ್ಚಕಾರಿಯಾಗುತ್ತದೆ. ಸೌಂದರ್ಯವು ಭೌತಿಕತೆಯಲ್ಲಿದೆ. ಒಬ್ಬ ವ್ಯಕ್ತಿಯ ಮನೆ, ಅವನ ಮೌಲ್ಯಗಳು, ಅವನ ಮಾತು, ಅವನ ನಡವಳಿಕೆ, ಅವನ ಮೌಲ್ಯಗಳು ಮತ್ತು ಅವನ ಚರಿತ್ರೆ ಸುಂದರವಲ್ಲ. ಜೀವನದಲ್ಲಿ ಇದೆಲ್ಲವನ್ನು ಹೊಂದಿರುವ ವ್ಯಕ್ತಿ ಜಗತ್ತಿನ ಅತ್ಯಂತ ಸುಂದರ ವ್ಯಕ್ತಿ. ಒಬ್ಬ ವ್ಯಕ್ತಿಯು ನಿಶ್ಚಿತವಾಗಿಯೂ ದ್ರೋಹವನ್ನು ಕ್ಷಮಿಸಬಹುದು, ಆದರೆ ಅವನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಜಾಗರೂಕರಾಗಿರಿ. ಜೈ ಶ್ರೀಕೃಷ್ಣ.